ಸರ್ ಇದು ಸ್ಪಿರಿಟ್ ಕ್ಯಾನ್ಸಲ್ ಸರ್ ಕಂಟಿನ್ಯೂ ಇರಬೇಕಿಲ್ಲ. ಅಕ್ಷಯ್ ನಿಂದು ಪ್ರಾಪರ್ ಹುಬ್ಳಿ. ನಿಮ್ಮ ಹೆಸರೇನು? ಹುಬ್ಳಿ. ನಿನ್ನ ಹೆಸರೇನು? ಅಭಿಷೇಕ. ನಿನ್ನ ಅಮ್ಮಗ ಕೃಷ್ಣ ಸರ್. ಹ್ಞೂ ಕೃಷ್ಣ ಬಾಂಡಿಗೆ. ಕೃಷ್ಣ ಬಾಂಡಿಗೆ. ನಿಮ್ಮ ಹೆಸರೇನು? ನಾಗರಾಜ್. ನಾಗರಾಜ್ ಸರ್. ಅವೆಲ್ಲ ಇಂಪೀರಿಯಲ್ ಬ್ಲೂದು ಫ್ರಂಟ್ ಸ್ಟಿಕ್ಕರ್ ಸರ್. ಇದು ಇಂಪೀರಿಯಲ್ ಬ್ಲೂ ಸರ. ಮತ್ತು ಇದು ಇದು ಫ್ರಂಟ್ ಸೈಡ್ ಸರ್, ಬಾಟಲ್ ಫ್ರಂಟ್ ಸೈಡ್ ಸ್ಟಿಕ್ಕರ್ ಸರ್. ಇದು ಬ್ಯಾಕ್ ಸೈಡ್ ರೇಟ್ ಇರೋದು. ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಒಂದು ಬಾಟಲ್ ಸೈಬ್ರಿಗೆ ಲಾಕ್ ಮಾಡಿ ತೋರಿಸ್ಬೋದು. ಇಲ್ಲಿ ಬಾ, ಇಲ್ಲಿ ಎತ್ ಬಾ. ಇದು ಒಂದು ನಿಮಿಷ ಇದು ಎತ್ತಿಲಿ. ಈಗ ಮ್ಯಾಗ್ ಬೂಚ್ ಹಾಕಿದ್ದೀನಿ. ಈಗ ಇದು ಬೂಚ್ ಅದು ಅದನ್ನ ಓಪನ್ ಮಾಡಿ ಹಾಕ್ರಿ ನಮ್ಮ ಸರ್. ಇದು ಹಿಂಗ್ ಬಾಟಲ್ ಪ್ಯಾಕ್ ಮಾಡ್ತಾರೆ ಸರ್. ಇದು ಬೂಚ್ ಹಾಕ್ತಾರೆ ಸರ್. ಈಗ ಹಾಕಿ ಅದನ್ನ ಕ್ಯಾಪ್ ಇದು ಹಾಕಪ್ಪ. ಹಾಕಿ ಮಾಡೋದಲ್ಲ. ಹಾ ಸರ್. ಅದನ್ನ ಲಾಕರ್ ಹಂಗೆ ಇಡ್ತಾರೆ ಸರ್. ಹಂಗಿಟ್ಟು ಸುತ್ತಿಗೆ ತೊಗೊಂಡು ಹಂಗೆ ಬಡಿತಾರೆ. ರೈಟ್. ಅದ್ರ ಸ್ಕೀ ಸರ್. ಇದು ಬಾಟಲ್ ಸರ್. ಇದು IB ವಿಸ್ಕಿದು ಇದ್ರೊಳಗೆ ಈಗ ಫಿಲ್ ಮಾಡ್ಯಾರ ಸರ್. ಡೂಪ್ಲಿಕೇಟ್ ಸ್ಪಿರಿಟ್ ಸರ್. ಇದನ್ನ ಈಗ ಅವ ಪ್ಯಾಕ್ ಮಾಡ್ತಾನೆ ಸರ್. ಮಾಡೋ ಇದನ್ನು ಪ್ಯಾಕ್ ಮಾಡಿ ಸೈಬರ್ ತೋರಿಸಲ್ಲ. ಇದನ್ನು ಅದು ಬೂಚ್ ಅಷ್ಟೇ ಹಾಕ್ಬೇಕನ್ನ ಅದನ್ನ ಟೋಟಲ್ ಟೈಟ್ ಬಿಗಂಗಿಲ್ಲ ಅನ್ನೋದನ್ನ ಸರ್. ಅದನ್ನ ಸುತ್ತಿಗೆ ತಗೊಂಡು ಲಾಕರ್ ಏನಿರ್ತೈತಲ್ಲ ಸರ್, ಅದನ್ನ ಹಂಗೆ ಬಡಿತಾರೆ ಸರ್. ಅದನ್ನ ಆಯ್ತಾ ಕೊಡಿಲಿ ಸರ್. ಅದು ಒಂದು ಕಂಪ್ಲೀಟ್ ಲಾಕ್ ಐತೆ ಸರ್. ಬಾಟಲ್. ಹಾಂ, ಆ ರೀತಿ ಅಣಿಸಿದ್ರೆ ಮುಗೀತು, ಪ್ಯಾಕ್ ಆಗುತ್ತೆ ಅದು. ಇನ್ನೊಂದು ಮಾಡಬೇಕು. ಹಾಂ, ಹಿಂದೊಂದು ಹಚ್ಬೇಕಾ? ಹಿಂದೆ ಹಚ್ಚೋದು ಅವ್ರ ಆಮೇಲೆ ಇದು ಅಂತ ಕ್ಯಾಮರಾ ಪ್ಲಸ್ ಅದು ಈ ದಿನಾಂಕ 14/12/2024 ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟ್ರು ತಂಡ ಏನು ಇವತ್ತಿನ ದಿವಸ ಸಿಂದಗಿ ತಾಲೂಕು, ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಒಂದು 2-3 ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ, ನಕಲಿ ಮದ್ಯ ತಯಾರಿಕೆ ಕಂಡುಬಂದಿದ್ದರಿಂದ ದಾಳಿ ಮಾಡಿ 65 ರಟ್ಟಿನ ಬೆಟ್ಟಿಗೆಗಳು, ಸುಮಾರು ಒಂದು 500 ಲೀಟ್ರ್ ಅಷ್ಟು, ಸುಮಾರು ಒಂದು 3000 ಬಾಟ್ಲ್ 180 ml ಮ್ಯಾಕ್ಡೊನಲ್ ನಂಬರ್ 1 ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು, ಅಡೆಸಿವ್ ಲೇಬಲ್, ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು, ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರು, ಅಲ್ಕೋಮೀಟ್ರು ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಮೆಲ್ಲು, ಸ್ಪಿರಿಟು 150 ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು, ಆಲ್ರೆಡಿ ಮಾಡಿರ್ಬೋದು ಒಂದು 500 ಲೀಟ್ರು. ಇದೆಲ್ಲವೂ ಲ್ಯಾಂಡ್ ಆಗಿ 6 ಜನ ಆರೋಪಿಗಳು, ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು 5 ಜನ ಹೊರಗಿನವರು, ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ. ಅವರು 6 ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು EIB ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ, ವಿಶೇಷವಾಗಿ ಶಿವಾನಂದ್ ಹೂಗಾರ್ ಈ ತಂಡದಲ್ಲಿ ನೇತೃತ್ವ ವಹಿಸಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಇದನ್ನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು 10 ಲಕ್ಷ ಇದೆಲ್ಲ ವರ್ತ್ ಆಗುವಂಥದ್ದು. ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ
ಇನ್ನೂ ನಾವು ಜಾಗೃತರಾಗಬೇಕಾಗಿದೆ. ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲಾಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತಿದೆ. ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನನ್ನ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ. ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ. ಇದೆಲ್ಲ ನಕಲಿ ಮದ್ಯ ನೋಡಿಬಿಟ್ರೆ ಇದು ಭಾಳ ಇದೊಂದು ಜಾಲನ ಇದೆ, ಈ ಜಾಲವನ್ನು ಭೇದಿಸಬೇಕು, ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕು ಅನ್ನೋದು ನಮ್ಮ ಉದ್ದೇಶ.